ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಜುಲೈ 27. ಎಲ್.ಎನ್. ಜಿ. ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 209ನೇ ಪುಟ. ಶೀರ್ಷಿಕೆ: ಮಾನದಂಡವನ್ನು ಮೇಲೆ ಎತ್ತಿ ಹಿಡಿಯುವುದಕ್ಕೆ. ಸತ್ಯವೇದದ ವಾಕ್ಯ: ಊರ ಬಾಗಿಲುಗಳಲ್ಲಿ ಹಾದು ಬನ್ನಿರಿ, ಜನರಿಗೆ ದಾರಿಯನ್ನು ಸರಿ ಮಾಡಿರಿ. ರಾಜಮಾರ್ಗವನ್ನು ಎತ್ತರಿಸಿರಿ, ಕಲ್ಲುಗಳನ್ನು ತೆಗೆದುಹಾಕಿರಿ, ಜನಾಂಗಗಳಿಗೆ ಧ್ವಜವನ್ನೆತ್ತಿರಿ. ಯೆಶಾಯ 62ನೇ ಅಧ್ಯಾಯ 10ನೇ ವಚನ. ಗೊಂದಲಗಳು ಹೆಚ್ಚಾಗುತ್ತದೆ, ಆದರೆ ದೇವರನ್ನು ನಂಬುವವರಾದ ನಾವು ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸೋಣ. ನಾವು ಮಾನದಂಡವನ್ನು ಕಡಿಮೆ ಮಾಡಬಾರದು, ಆದರೆ ನಮ್ಮ ನಂಬಿಕೆಯ ಲೇಖಕನನ್ನು ಮತ್ತು ನಮ್ಮ ನಂಬಿಕೆಯನ್ನು ಪೂರ್ಣ ಮಾಡುವವನನ್ನೇ ದೃಷ್ಟಿಸುತ್ತಾ ಅದನ್ನು ಮೇಲೆ ಎತ್ತಿ ಹಿಡಿಯೋಣ. ಯೇಸುಕ್ರಿಸ್ತನ ನಂಬಿಕೆ ಮತ್ತು ದೇವರ ಆಜ್ಞೆಗಳ ಆಧಾರದ ಮೇಲೆ ಕೆತ್ತಿರುವ ಮಾನದಂಡವನ್ನು ನಾವು ಎತ್ತಿ ಹಿಡಿಯಲು, ಉನ್ನತೀಕರಿಸಲು ನಮ್ಮೆಲ್ಲರಿಗೂ ಹೆಚ್ಚಿನ ಕ್ರೈಸ್ತೀಯ ಧೈರ್ಯ ಬೇಕು. ಬಂಡಾಯ ಏಳುವ ನಾಯಕರೊಂದಿಗೆ ನಾವು ಯಾವುದೇ ರಾಜಿ ಮಾಡಿಕೊಳ್ಳಬಾರದು. ಎಲ್ಲ ಸಮಯದಲ್ಲೂ ಮತ್ತು ಎಲ್ಲ ಸ್ಥಳಗಳಲ್ಲಿಯೂ ದೇವರ ಚಿತ್ತದ ಕೆಲಸವನ್ನು ಮಾಡಲು ನಾವು ದೃಢವಾದ ಸಂಕಲ್ಪವನ್ನು ಹೊಂದಿರಬೇಕು. ಈ ಸಮಯಕ್ಕೆಂದು ಕೊಡಲ್ಪಟ್ಟಿರುವ ಸತ್ಯವನ್ನು ಹೃತ್ಪೂರ್ವಕವಾಗಿ ಸ್ವೀಕರಿಸಿ ಮತ್ತು ಅದು ಗುಣಸ್ವಭಾವದ ಆಧಾರವಾಗಿರಲಿ. ಸಂತೋಷದ ಭೋಗದ ಆಕರ್ಷಣೆಗಳು, ಸ್ಥಿರವಲ್ಲದ ಪದ್ಧತಿಗಳು, ಲೋಕವನ್ನು ಪ್ರೀತಿಸುವ ಅಸಹ್ಯ ಮತ್ತು ಸ್ವಂತ ಹೃದಯದ ಸ್ವತೃಪ್ತಿಯ ಕೂಗಾಟಗಳು ಇವೆಲ್ಲವೂ ಪ್ರಭಾವ ಬೀರದಂತೆ ಈ ಸಮಯದ ಸತ್ಯವು ಉದ್ದೇಶದ ದೃಢತೆಯನ್ನು ಉಂಟುಮಾಡುತ್ತದೆ. ಬೆತ್ಲೆಹೇಮಿನ ಬಾವಿಯ ನೀರನ್ನು ಕುಡಿಯಲು ಅನೇಕರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟಿದ್ದರು. ಆದರೆ ನಿತ್ರಾಣಗೊಂಡ ದಾವೀದನು ಸಾವಿನ ಭಯದಲ್ಲೂ ಆ ನೀರನ್ನು ಕುಡಿಯಲು ಒಪ್ಪಲಿಲ್ಲ. ದಾನಿಯೇಲನನ್ನು ದೈನಂದಿನದ ಪ್ರಾರ್ಥನೆಗಳಿಂದ ದೂರವಿರಿಸಲು ಪಕ್ಕದಲ್ಲಿದ್ದ ಸಿಂಹಗಳಿಂದಲೂ ಸಾಧ್ಯವಾಗಲಿಲ್ಲ. ನೆಬೂಕದ್ನೆಚ್ಚರನು ನಿರ್ಮಿಸಿದ್ದ ವಿಗ್ರಹದ ಮುಂದೆ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬ ಗೆಳೆಯರನ್ನು ಕುಲುಮೆಯ ಬೆಂಕಿಯು ಅಡ್ಡಬೀಳುವಂತೆ ಮಾಡಲಾಗಲಿಲ್ಲ. ದೃಢವಾದ ತತ್ವಗಳನ್ನು ಹೊಂದಿಕೊಂಡಿರುವ ಯುವಕರು ಭೋಗವನ್ನು ತ್ಯಜಿಸುತ್ತಾರೆ, ನೋವನ್ನು ಧಿಕ್ಕರಿಸುತ್ತಾರೆ ಮತ್ತು ಸಿಂಹಗಳ ಗುಹೆ ಅಥವಾ ಬಿಸಿಯಾಗಿರುವ ಬೆಂಕಿಯ ಕುಲುಮೆಯಲ್ಲಿದ್ದಾಗಲೂ ದೇವರಿಗೆ ಅಸತ್ಯವಾಗಿ ಕಂಡುಬರದೆ ದೃಢವಾಗಿರುತ್ತಾರೆ, ಧೈರ್ಯದಿಂದಿರುತ್ತಾರೆ. ಈ ಜೀವನಕ್ಕಾಗಲಿ ಅಥವಾ ಮುಂದೆ ಬರುವ ಜೀವನಕ್ಕಾಗಲಿ ಸರಿಯಾದ ಶಾಶ್ವತವಾದ ತತ್ವಗಳಿಗೆ ನಿಷ್ಠಾವಂತರಾಗಿ ನಡೆದುಕೊಳ್ಳುವುದರಿಂದ ಮಾತ್ರ ನಿಜವಾದ ಯಶಸ್ಸನ್ನು ಗಳಿಸಬಹುದು. ಇದನ್ನು ಕಲ್ಲಿನ ಮೇಲೆ ಕಬ್ಬಿಣದ ಲೇಖನಿಯು ಬರೆಯುವಂತೆ ಆತ್ಮಸಾಕ್ಷಿಯ ಮೇಲೆ ದೇವರು ರೂಪಿಸಿರುವ ಆಜ್ಞೆಯ ಮಾನದಂಡವು ಕೆತ್ತಲ್ಪಡಲಿ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.